ಆ, ದೆಹಲಿಯಲ್ಲಿ ಈಗಷ್ಟೇ ಸಿದ್ಧವಾಗ್ತಿರೋ ಒಂದು ಹೊಸ ಕಾಯ್ದೆ ಇದೆಯಲ್ಲ, ಅದರ ಮೂಲ ನಕ್ಷೆ ಅಂದ್ರೆ ಈ ಬ್ಲೂ ಪ್ರಿಂಟ್ ಬರೋಬ್ಬರಿ 8 ಶತಮಾನಗಳ ಹಿಂದೆಯೇ ನಮ್ಮ ಕರ್ನಾಟಕದಲ್ಲಿ ತಯಾರಾಗಿತ್ತು ಅಂದ್ರೆ ಯಾರಾದ್ರೂ ನಂಬ್ತಾರಾ? ನಿಜಕ್ಕೂ ನಂಬೋದು ಸ್ವಲ್ಪ ಕಷ್ಟನೇ. ಹೌದು. ಆ ದೆಹಲಿಯ ಸಂಸತ್ತಿನಲ್ಲಿ ನಡೆಯುತ್ತಿರುವ ರೋಚಕ ಚರ್ಚೆಗಳ ಬೇರುಗಳು 12ನೇ ಶತಮಾನದ ಬಸವಣ್ಣನವರ ಕಲ್ಯಾಣದಲ್ಲಿ ಇದ್ದಾವೆ ಅನ್ನುವ ಅಚ್ಚರಿಯ ವಿಚಾರದೊಂದಿಗೆ ಇಂದಿನ ನಮ್ಮ ಈ ಆಳವಾದ ವಿಶ್ಲೇಷಣೆಗೆ ಸ್ವಾಗತ. ಖಂಡಿತ. ಇವತ್ತು ನಮ್ಮ ಮುಂದಿರುವ ಲೇಖನಗಳು ಮತ್ತೆ ಟಿಪ್ಪಣಿಗಳನ್ನ ಒಟ್ಟುಗೂಡಿಸಿ ನೋಡಿದಾಗ ಸಿಗೋ ಒಳನೋಟಗಳು ನಿಜಕ್ಕೂ ಅದ್ಭುತವಾಗಿವೆ. ನಮ್ಮೆಲ್ಲರ ಗಮನ ಈಗ ಏಪ್ರಿಲ್ 18ರಂದು ಚಿಕ್ಕಮಗಳೂರಿನ ಉಪಚುನಾವಣಾ ಪ್ರಚಾರದಲ್ಲಿ ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪನವರು ನೀಡಿದ ಭಾಷಣದ ಮೇಲಿದೆ. ಹೌದು. ಜೊತೆಗೆ ಅದ ಬೆನ್ನಲ್ಲೇ ಪ್ರಧಾನಿ ಮೋದಿಯವರ ನಿರ್ಧಾರಗಳ ಸುತ್ತಲಿನ ಚರ್ಚೆಗಳು ಕೂಡ ಬಹಳ ಮುಖ್ಯವಾಗ್ತವೆ. ಸರಿ, ಮುಂದೆ ಹೋಗೋ ಮುನ್ನ ಒಂದು ಸಣ್ಣ ಸ್ಪಷ್ಟೀಕರಣ. ನಮ್ಮ ಕೇಳುಗರಿಗೆ ಇದು ಗೊತ್ತಿರಬೇಕು. ಖಂಡಿತ, ಅದನ್ನ ಹೇಳ್ಬಿಡೋಣ. ನಾವು ಈ ನಾಯಕರ ಹೇಳಿಕೆಗಳನ್ನ ವಿಶ್ಲೇಷಿಸುತ್ತಿದ್ದೇವೆ ಎಂದರೆ ಯಾವುದೇ ರಾಜಕೀಯ ಪಕ್ಷದ ಪರ ಬ್ಯಾಟ್ ಬೀಸುತ್ತಿದ್ದೇವೆ ಅಂತ ಅರ್ಥ ಅಲ್ಲ. ನಾವು ಯಾವುದೇ ಸಿದ್ಧಾಂತವನ್ನ ಬೆಂಬಲಿಸ್ತಾ ಇಲ್ಲ. ನಿಖರವಾಗಿ ಈ ಹೇಳಿಕೆಗಳ ಹಿಂದಿರುವ ಐತಿಹಾಸಿಕ ತರ್ಕವನ್ನು ಮತ್ತೆ ಅದರಲ್ಲಿ ಅಡಗಿರುವ ಸೈದ್ಧಾಂತಿಕ ನಿಲುವನ್ನು ಎಳೆ ಎಳೆಯಾಗಿ ಬಿಡಿಸಿಡುವುದು ಮಾತ್ರ ನಮ್ಮ ಉದ್ದೇಶ. ನಿಷ್ಪಕ್ಷಪಾತವಾಗಿ ವಿಚಾರಗಳನ್ನು ಅರಿಯುವುದು ಇಂದಿನ ಅತ್ಯಗತ್ಯ. ಇಂದಿನ ದಿನಾಂಕ ಏಪ್ರಿಲ್ 22, 2026. ಸರಿ. ಕೇವಲ 4 ದಿನಗಳ ಹಿಂದೆಯಷ್ಟೇ ರಾಜ್ಯದ 2 ಪ್ರಮುಖ ಕ್ಷೇತ್ರಗಳ ಉಪಚುನಾವಣೆಯ ಪ್ರಚಾರದ ಕಾವು ತಾರಕಕ್ಕೇರಿತ್ತು. ಚುನಾವಣೆ ಅಂದಾಕ್ಷಣ ಪರಸ್ಪರ ಕೆಸರರ್ಚಾಟ, ಉಚಿತಗಳ ಭರವಸೆ ಇದೆಲ್ಲ ಮಾಮೂಲಿ ಅಲ್ವಾ? ಹೌದು, ಅವೇ ಮುನ್ನೆಲೆಗೆ ಬರ್ತವೆ. ಆದ್ರೆ ಈ ಬಾರಿ ಚಿಕ್ಕಮಗಳೂರಿನ ಆ ಬಿರುಬಿಸಿಲಿನ ಭಾಷಣದಲ್ಲಿ ಮಹಿಳಾ ಮೀಸಲಾತಿ ಮಸೂದೆಯ ಬಗ್ಗೆ ಅಚ್ಚರಿಯೆನಿಸುವಷ್ಟು ತಾತ್ವಿಕ ಚರ್ಚೆ ನಡೆದಿದೆ. ಓಹೋ, ನೋಡಿ, ಇದು ಕೇವಲ ಸಾಮಾನ್ಯ ರಾಜಕೀಯ ಬೆಳವಣಿಗೆಯಲ್ಲ. ಸರಿ, ಇದನ್ನ ವಿವರವಾಗಿ ಬಿಡಿಸಿ ನೋಡೋಣ. 1 ನಿಮಿಷ. ಎಲೆಕ್ಷನ್ ಹತ್ರ ಬಂದಾಗ ರಾಜಕಾರಣಿಗಳು ಇಂಥ ಭಾಷಣ ಮಾಡೋದು ಮಾಮೂಲಿನೇ ಅಲ್ವಾ? ಮೇಲ್ನೋಟಕ್ಕೆ ಹಾಗೆ ಅನ್ಸುತ್ತೆ. ಇದರಲ್ಲಿ ಸೈದ್ಧಾಂತಿಕ ಬದ್ಧತೆ ಇದೆ, ಇದು ಬರೀ ವೋಟ್ ಬ್ಯಾಂಕ್ ಗಿಮಿಕ್ ಅಲ್ಲ ಅಂತ ನಾವು ಹೇಗ್ ನಂಬುವುದು? ಮಹಿಳಾ ಹಕ್ಕುಗಳ ಬಗ್ಗೆ ಮಾತನಾಡುವುದು ಕೇವಲ ಚುನಾವಣೆಗಾಗಿ ಹೆಣೆದ ತಂತ್ರನೋ ಅಥವಾ ಲಿಂಗ ತಾರತಮ್ಯದ ಅಂತ್ಯಕ್ಕೆ ಬರೆದ ನಾಂದಿನೋ? ಇದು ಬಹಳ ಮುಖ್ಯವಾದ ಪ್ರಶ್ನೆ. ಇದು ಕೇವಲ ಮಹಿಳಾ ಮತದಾರರನ್ನು ಸೆಳೆಯುವ ತಂತ್ರದಂತೆ ಕಾಣೋದು ಸಹಜ. ಹೌದು. ಆದರೆ ಇಲ್ಲಿ ಬಳಸಲಾದ ಭಾಷೆ ಮತ್ತೆ ರೂಪಿಸಲಾದ ನಿರೂಪಣೆಯನ್ನು ನಾವು ಸೂಕ್ಷ್ಮವಾಗಿ ಗಮನಿಸಿದರೆ ಇದೊಂದು ತಂತ್ರಗಾರಿಕೆಗೂ ಮೀರಿದ ಸೈದ್ಧಾಂತಿಕ ಸಮರ ಅನ್ನೋದು ಸ್ಪಷ್ಟವಾಗುತ್ತೆ. ಅಂದ್ರೆ ಯಾವ ರೀತಿಯ ಭಾಷೆ ಬಳಸಿದ್ದಾರೆ? ಮಹಿಳಾ ಮೀಸಲಾತಿಯನ್ನು ವಿರೋಧಿಸುವವರನ್ನು ಯಡಿಯೂರಪ್ಪನವರು ಕೇವಲ ತಮ್ಮ ರಾಜಕೀಯ ವಿರೋಧಿಗಳು ಅಂತ ಕರೆದಿಲ್ಲ. ಬದಲಿಗೆ ಅವರನ್ನು ನೇರವಾಗಿ ಸಮಾನತೆಯ ವೈರಿಗಳು ಅಂತ ಕಟಕಟೆಯಲ್ಲಿ ನಿಲ್ಲಿಸಿದ್ದಾರೆ. ಓಹೋ, ಸಮಾನತೆ ವೈರಿಗಳು, ಇದು ಬಹಳ ಭಾರವಾದ ನೇರವಾದ ಆರೋಪ ಅಲ್ವಾ? ಹೌದು, ಖಂಡಿತ. ರಾಜಕೀಯ ವಿರೋಧಿ ಎನ್ನುವುದಕ್ಕೂ ಸಮಾನತೆಯ ವೈರಿ ಎನ್ನುವುದಕ್ಕೂ ಅಜಗಜಾಂತರ ವ್ಯತ್ಯಾಸವಿದೆ. ಎದುರಾಳಿ ಪಕ್ಷದವರು ಯಾವುದೋ ಒಂದು ಬಿಲ್ ವಿರೋಧಿಸಿದ ತಕ್ಷಣ ಅವರು ಸಮಾನತೆಗೆ ವಿರೋಧಿಗಳು ಅಂತ ಹೇಳೋದು ಸ್ವಲ್ಪ ಅತಿರೇಕ ಎನಿಸುವುದಿಲ್ವೇ? ಪ್ರಜಾಪ್ರಭುತ್ವದಲ್ಲಿ ಯಾವುದೇ ಮಸೂದೆಯ ಬಗ್ಗೆ ಚರ್ಚೆ, ವಿಮರ್ಶೆ ಮಾಡೋದು ಅವರ ಹಕ್ಕು ತಾನೇ? ಅಲ್ಲಿಯೇ ಇರುವುದು ಅಸಲಿ ತಂತ್ರಗಾರಿಕೆ. ಇಲ್ಲಿರೋ ಅತ್ಯಂತ ಕುತೂಹಲಕಾರಿ ಅಂಶವೆಂದರೆ ಏನ್ ಗೊತ್ತಾ? ದಶಕಗಳಿಂದ ಈ ಮಸೂದೆಯ ಬಗ್ಗೆ ಕೇವಲ ಚರ್ಚೆ, ವಿಮರ್ಶೆ, ಸಮಿತಿಗಳ ರಚನೆ ಅಂತ ಕಾಲಹರಣ ಮಾಡಿಕೊಂಡು ಬರಲಾಗಿದೆ. ಅದು ನಿಜ. ಹೀಗೆ ವಿಳಂಬ ಮಾಡುವುದೇ ಪ್ರಜಾಪ್ರಭುತ್ವದ ಬೆಳವಣಿಗೆಗೆ ಅಡ್ಡಿಯುಂಟು ಮಾಡುವ ಒಂದು ವ್ಯವಸ್ಥಿತ ಪಿತೂರಿ ಅಂತ ಈ ಭಾಷಣದಲ್ಲಿ ಬಲವಾಗಿ ವಾದಿಸಲಾಗಿದೆ. ಅಂದ್ರೆ ಸಮೀಕರಣ ಬದಲಾಯಿಸಿದ್ದಾರೆ ಅಂತ? ಹೌದು. ನಾವು ಈ ಕಾಯ್ದೆ ತರ್ತಿದ್ದಾವೆ, ಅವರು ತಡೆಯುತ್ತಿದ್ದಾರೆ ಎನ್ನುವ ಸರಳ ರಾಜಕೀಯ ಸಮೀಕರಣವನ್ನು ನಾವು ಸಮಾನತೆ ತರ್ತಿದ್ದೇವೆ, ಅವರು ಆ ಸಮಾನತೆಯ ಹಾದಿಗೆ ತಡೆಗೋಡೆಯಾಗಿದ್ದಾರೆ ಅನ್ನೋ ದೊಡ್ಡ ನಿರೂಪಣೆಯಾಗಿ ಬದಲಾಯಿಸಿದ್ದಾರೆ. ನಿಲ್ಲಿ, ಇದೊಂದು ಅದ್ಭುತವಾದ ಆಲೋಚನೆ. ನೀವು ಹೇಳ್ತಿರೋದನ್ನ ಕೇಳಿದ್ರೆ ನನಗೆ ಕಾರ್ಪೊರೇಟ್ ಕಂಪನಿಯ ಮೀಟಿಂಗ್ಗಳು ನೆನಪಾಗ್ತಿವೆ. ಖಂಡಿತ, ಅದಕ್ಕೂ ಇದಕ್ಕೂ ಬಹಳ ಹೋಲಿಕೆ ಇದೆ. ಅಲ್ಲಿ ಯಾವುದಾದ್ರೂ ಕೆಲಸ ಮಾಡಬಾರ್ದು ಅಥವಾ ಇಷ್ಟವಿಲ್ಲದ ಪ್ರಾಜೆಕ್ಟ್ ಅನ್ನು ಮೂಲೆಗುಂಪು ಮಾಡಬೇಕು ಅಂದ್ರೆ ತಕ್ಷಣ ಅದರ ಬಗ್ಗೆ ಚರ್ಚಿಸಲು ಒಂದು ಕಮಿಟಿ ರಚಿಸ್ಬಿಡ್ತಾರೆ. ಹೌದು, ಕಮಿಟಿ ಮೇಲೆ ಕಮಿಟಿ. ಆ ಕಮಿಟಿ ವರ್ಷಗಟ್ಲೆ ಮೀಟಿಂಗ್ ಮಾಡ್ತಾನೇ ಇರುತ್ತೆ. ರಿಪೋರ್ಟ್ ಕೇಳಿದ್ರೆ ಇನ್ನು ಸ್ಟಡಿ ನಡೀತಿದೆ, ಸಾಧಕ ಬಾಧಕಗಳ ಚರ್ಚೆ ಆಗ್ತಿದೆ ಅಂತಾರೆ. ಸಮಯ ದೂಡೋದು ಅಷ್ಟೇ. ಯಾವುದೇ ತೀರ್ಮಾನಕ್ಕೆ ಬಾರದೆ ಕೇವಲ ಚರ್ಚೆ ಮುಂದುವರಿಸೋದು ಅಂದ್ರೆ ಪರೋಕ್ಷವಾಗಿ ಆ ಪ್ರಾಜೆಕ್ಟ್ ಅನ್ನು ಸಾಯಿಸೋದು ಎಂದೇ ಅರ್ಥ ತಾನೆ? ನಿಖರವಾದ ಹೋಲಿಕೆ ರಾಜಕೀಯದಲ್ಲಿಯೂ ಆಗಿದ್ದು ಇದೆ.
ಮಹಿಳಾ ಮೀಸಲಾತಿಯ ಬಗ್ಗೆ ಯಾರಿಗೂ ಮುಕ್ತವಾಗಿ ವಿರೋಧಿಸುವ ಧೈರ್ಯವಿಲ್ಲ. ಹೌದು, ಓಪನ್ ಆಗಿ ವಿರೋಧಿಸಿದ್ರೆ ವೋಟ್ ಹೋಗುತ್ತೆ. ಹೀಗಾಗಿ ಬೆಂಬಲಿಸುವಂತೆ ನಟಿಸುತ್ತಲೇ ಅದರ ಜಾರಿಯನ್ನು ಮಾತ್ರ ದಶಕಗಳ ಕಾಲ ಮುಂದೂಡುತ್ತಾ ಬರಲಾಗಿದೆ. ಸರಿ. ಈ ವಿಳಂಬ ನೀತಿಯನ್ನು ಉದ್ದೇಶಪೂರ್ವಕ ಪಿತೂರಿ ಅಂತ ಬಿಂಬಿಸುವ ಮೂಲಕ ವಿರೋಧ ಪಕ್ಷಗಳನ್ನು ಕೇವಲ ರಾಜಕೀಯ ಎದುರಾಳಿಗಳ ಸ್ಥಾನದಿಂದ ಕೆಳಗಿಳಿಸಿ ಸಾಮಾಜಿಕ ನ್ಯಾಯದ ವಿರೋಧಿಗಳೆಂದು ಚಿತ್ರಿಸಲಾಗಿದೆ. ಓಹೋ. ಇದು ಎದುರಾಳಿಗಳನ್ನು ನೈತಿಕವಾಗಿ ಕಟ್ಟಿಹಾಕುವ ಅತ್ಯಂತ ಚಾಣಾಕ್ಷ ಹೆಜ್ಜೆ. ಅಂದ್ರೆ ನೀವು ನಮ್ಮನ್ನು ವಿರೋಧಿಸ್ತಿಲ್ಲ, ನೀವು ಮಹಿಳೆಯರ ಹಕ್ಕುಗಳನ್ನು ವಿರೋಧಿಸ್ತಿದ್ದೀರಿ ಅಂತ ನೇರವಾಗಿ ಹೇಳಿದಂತಾಯ್ತು. ನಿಖರವಾಗಿ. ಇದು ನಿಜಕ್ಕೂ ಗಂಭೀರವಾದ ತಿರುವು. ಆದರೆ ಕೇವಲ ವಿರೋಧಿಗಳನ್ನು ಟೀಕಿಸೋದ್ರಿಂದ ಮಾತ್ರ ಒಂದು ಭಾರೀ ದೊಡ್ಡ ಶಾಸನಕ್ಕೆ ಭದ್ರ ಬುನಾದಿ ಸಿಗುತ್ತಾ? ಇಲ್ಲ, ಕೇವಲ ಟೀಕೆ ಸಾಲದು. ಅದು ಇಡೀ ದೇಶದ ಸ್ವರೂಪವನ್ನೇ ಬದಲಾಯಿಸಬಲ್ಲ ಮಸೂದೆಗೆ ಒಂದು ತಳಹದಿ ಬೇಕಲ್ವಾ? ಟೀಕೆಯಾಚೆಗೆ ಇದಕ್ಕೆ ನೈತಿಕ ತಳಹದಿ ಎಲ್ಲಿದೆ? ಅದರ ಬಗ್ಗೆಯೂ ಉಲ್ಲೇಖವಿದೆ. ಇಲ್ಲೇ ನೋಡಿ ವಿಷಯ ನಿಜಕ್ಕೂ ಸ್ವಾರಸ್ಯಕರವಾಗುವುದು. ನಮ್ಮ ಮುಂದಿರುವ ಲೇಖನಗಳು ಮತ್ತೆ ಭಾಷಣದ ತುಣುಕುಗಳನ್ನು ಗಮನಿಸಿದರೆ ಈ ಕೊಂಡಿ ನಮ್ಮನ್ನು ನೇರವಾಗಿ 12ನೇ ಶತಮಾನಕ್ಕೆ ಕರೆದೊಯ್ತದೆ. ಹೌದು. ದೆಹಲಿಯ ಸಂಸತ್ತಿನಲ್ಲಿ ನಡೆಯುತ್ತಿರುವ ಈ ಆಧುನಿಕ ಶಾಸನಾತ್ಮಕ ಪ್ರಕ್ರಿಯೆಯನ್ನು ನೇರವಾಗಿ 12ನೇ ಶತಮಾನದ ಶರಣರ ಚಳವಳಿ ಮತ್ತೆ ಅನುಭವ ಮಂಟಪದ ದರ್ಶನದೊಂದಿಗೆ ಸಮೀಕರಿಸಲಾಗಿದೆ. ಇದು ಬಹಳ ಆಸಕ್ತಿದಾಯಕ ಕನೆಕ್ಷನ್. ಕೇವಲ ಮೋದಿಯವರ ಸರ್ಕಾರದ ನಿರ್ಧಾರವನ್ನಾಗಿ ಇದನ್ನ ನೋಡದೆ ಬಸವಣ್ಣನವರ ಕಾಲದಲ್ಲಿಯೇ ಪ್ರತಿಪಾದಿಸಲಾದ ಲಿಂಗ ಸಮಾನತೆಯ ತತ್ವಗಳು ಹಾಗೂ ಅಕ್ಕಮಹಾದೇವಿಯವರು ತೋರಿದ ಅಭಿವ್ಯಕ್ತಿ ಸ್ವಾತಂತ್ರ್ಯದ ಮುಂದುವರೆದ ಭಾಗವಾಗಿ ಇದನ್ನು ಮಂಡಿಸಲಾಗಿದೆ. ಇದು ಮಸೂದೆಗೆ ಒಂದು ಬಲವಾದ ಸಾಂಸ್ಕೃತಿಕ ಆಯಾಮವನ್ನು ಒದಗಿಸುತ್ತೆ. ಇದು ಹೇಗಿದೆ ಅಂದ್ರೆ, ದೆಹಲಿಯಲ್ಲಿ ತಯಾರಾದ ಹೊಸ ಸಾಫ್ಟ್ವೇರ್ ಒಂದರ ಮೂಲ ಕೋಡಿಂಗ್ ಅಂದ್ರೆ ಅದರ ಸೋರ್ಸ್ ಕೋಡನ್ನು 800 ವರ್ಷಗಳ ಹಿಂದೆಯೇ ಕರ್ನಾಟಕದಲ್ಲಿ ಬರೆಯಲಾಗಿತ್ತು ಅಂತ ಹೇಳದಂತೆ ಇದೆ. ಹೌದು, ಭಾರಿ ಚೆನ್ನಾಗಿ ಹೇಳ್ದ್ರಿ. ಸೋರ್ಸ್ ಕೋಡ್ ಕರ್ನಾಟಕದ್ದು. ಅನುಭವ ಮಂಟಪದ ತತ್ವಗಳನ್ನ ದೆಹಲಿಯ ಪ್ರಕ್ರಿಯೆಗೆ ಜೋಡಿಸ್ತಿರೋದು ರೋಚಕವಾಗಿದೆ. ಆದ್ರೆ ನನ್ನದೊಂದು ಪ್ರಶ್ನೆ ಇದೆ. ಕೇಳಿ. ಎಲೆಕ್ಷನ್ ಟೈಮಲ್ಲಿ ಕರ್ನಾಟಕದ ಜನರ ಓಲೈಕೆಗಾಗಿ ಬಸವಣ್ಣನವರ ಹೆಸರನ್ನು ಬಳಸಿಕೊಳ್ಳಲಾಗಿದೆ ಅಂತ ನಾವೇಕೆ ಅಂದ್ಕೊಳ್ಬಾರ್ದು? ಇದು ಸಹಜವಾದ ಅನುಮಾನ. ರಾಜಕಾರಣಿಗಳಿಗೆ ನಿಜಕ್ಕೂ 12ನೇ ಶತಮಾನದ ತತ್ವಜ್ಞಾನದ ಬಗ್ಗೆ ಅಷ್ಟೊಂದು ಕಾಳಜಿ ಇದೆಯಾ? ಇದು ಅತ್ಯಂತ ಪ್ರಸ್ತುತವಾದ ಪ್ರಶ್ನೆ. ಕೇವಲ ಓಲೈಕೆ ಆಗಿದ್ರೆ ಬಸವಣ್ಣನವರ ಹೆಸರನ್ನು ಒಂದು ಸಾಲಿನಲ್ಲಿ ಪ್ರಸ್ತಾಪಿಸಿ ಸುಮ್ನಾಗ್ಬೋದಿತ್ತು. ಹೌದು, ಭಾಷಣದಲ್ಲಿ ಹಾಗೆ ಮಾಡ್ತಾರೆ. ಆದ್ರೆ ಈ ಭಾಷಣ ಮತ್ತೆ ಅದರ ಹಿಂದಿನ ವಿಶ್ಲೇಷಣೆಯಲ್ಲಿ ಬಿಜೆಪಿಯ ಈ ನಡೆಯನ್ನು ಬಸವಣ್ಣನವರ ಕಾಯಕ ಮತ್ತು ದಾಸೋಹ ಸಂಸ್ಕೃತಿಯ ನೇರ ಅನ್ವಯ ಅಂತ ಚಿತ್ರಿಸಲಾಗಿದೆ. ಓಹೋ, ಕೇವಲ ಉಲ್ಲೇಖವಲ್ಲ, ತತ್ವದ ಅಳವಡಿಕೆ ಅಂತೀರಾ? ಹೌದು. ಅನುಭವ ಮಂಟಪದಲ್ಲಿ ಮಹಿಳೆಯರಿಗೆ ಕೇವಲ ಪ್ರವೇಶವಿರಲಿಲ್ಲ, ಬದಲಿಗೆ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಸಮಾನ ಹಕ್ಕಿತ್ತು. ಆ ಐತಿಹಾಸಿಕ ಮಾದರಿಯನ್ನೇ ಇಂದು ನಾವು ಸಂಸತ್ತಿನಲ್ಲಿ ಜಾರಿಗೆ ತರುತ್ತಿದ್ದೇವೆ ಎನ್ನುವುದು ಇಲ್ಲಿನ ಪ್ರಮುಖ ವಾದ. ಅಂದ್ರೆ ಅನುಭವ ಮಂಟಪವೇ ಪ್ರಪಂಚದ ಮೊದಲ ಸಂಸತ್ತು ಅನ್ನೋ ಹೆಮ್ಮೆ ಇದೆ. ಅಲ್ಲಿ ಮಹಿಳೆಯರು ಸಮಾನವಾಗಿ ಕುಳಿತು ಚರ್ಚಿಸ್ತಿದ್ರು. ಖಂಡಿತ. ಆ ಸೋರ್ಸ್ ಕೋಡನ್ನು ಈಗಿನ ದೆಹಲಿ ಸಂಸತ್ತಿಗೆ ಅಪ್ಡೇಟ್ ಮಾಡಲಾಗ್ತಿದೆ ಎನ್ನುತ್ತಿದ್ದೀರಾ? ಇದು ನಿಜಕ್ಕೂ ಅದ್ಭುತವಾದ ಕಲ್ಪನೆ. ಅಷ್ಟೇ ಅಲ್ಲ, ಇದರ ಹಿಂದಿನ ರಾಜಕೀಯ ತಂತ್ರಗಾರಿಕೆ ಇನ್ನೂ ಆಳವಾಡಿದೆ. ಹೌದಾ? ಏನಿದೆ? ಮಹಿಳಾ ಮೀಸಲಾತಿ ಎನ್ನುವುದು ಕೇವಲ ದೆಹಲಿಯಲ್ಲಿ ಕುಳಿತು ಮಾಡಿದ ಒಪ್ಪಂದವಲ್ಲ, ಅದು ಕನ್ನಡ ನಾಡಿನ ಮಣ್ಣಿನ ಗುಣವಾದ ಸಮಾನತೆಯ ಪುನರುತ್ಥಾನ ಅಂತ ಸಾಬೀತುಪಡಿಸುವ ಪ್ರಯತ್ನವಿದು. ಈ ಐತಿಹಾಸಿಕ ಸಂಶ್ಲೇಷಣೆಯಿಂದಾಗಿ ಆಗುವ ರಾಜಕೀಯ ಪರಿಣಾಮ ಏನು ಗೊತ್ತಾ? ಏನದು? ವಿರೋಧ ಪಕ್ಷಗಳ ಕತೆ ಏನಾಗುತ್ತೆ? ಮಸೂದೆಯನ್ನು ವಿರೋಧಿಸುವವರು ಕೇವಲ ಒಂದು ರಾಜಕೀಯ ಪಕ್ಷವನ್ನೂ ವಿರೋಧಿಸುತ್ತಿಲ್ಲ, ಪರೋಕ್ಷವಾಗಿ ಬಸವಣ್ಣನವರ ಆಶಯಗಳಿಗೆ ಅಂದ್ರೆ ಕನ್ನಡ ನಾಡಿನ ಮೂಲ ಪರಂಪರೆಗೆ ವಿರುದ್ಧವಾಗಿ ನಿಂತಿದ್ದಾರೆ ಅನ್ನೋ ಕಠಿಣ ಸಂದೇಶ ರವಾನೆಯಾಗುತ್ತೆ. ಇದು ಎದುರಾಳಿಗಳಿಗೆ ನುಂಗಲಾರದ ತುತ್ತು. ನೀವು ಬಸವಣ್ಣನವರನ್ನು ಒಪ್ಪುತ್ತೀರಾ ಎಂದರೆ ಈ ಮಸೂದೆಯನ್ನು ಒಪ್ಪಲೇಬೇಕು ಎಂಬ ಭಾರೀ ನೈತಿಕ ಒತ್ತಡವನ್ನು ಇಲ್ಲಿ ಸೃಷ್ಟಿಸಲಾಗಿದೆ. ನೀವು ಮಸೂದೆಯನ್ನು ವಿರೋಧಿಸ್ತಿದ್ದೀರಿ ಎಂದ್ರೆ ನೀವು 12ನೇ ಶತಮಾನದ ಶರಣರ ಸಮಾನತೆಯ ಕನಸನ್ನೂ ವಿರೋಧಿಸ್ತಿದ್ದೀರಿ ಅನ್ನೋ ಟ್ರ್ಯಾಪ್. ಹೌದು, ಅದೊಂದು ಭಾರೀ ಲೆಕ್ಕಾಚಾರದ ನಡೆಯೇ ಸರಿ. ಇಲ್ಲಿ ಇನ್ನೊಂದು ವಿಚಾರ ನನ್ನ ಗಮನ ಸೆಳೆಯಿತು. ನಮ್ಮ ಟಿಪ್ಪಣಿಗಳಲ್ಲಿ ಒಂದು ಮಾತಿದೆ. ಯಾವ ಮಾತು? ರಾಜಕೀಯದಲ್ಲಿ ಮಹಿಳೆಯರ ಪ್ರವೇಶವು ಕೇವಲ ಒಂದು ಸವಲತ್ತು ಅಲ್ಲ, ಅದು ಶರಣರ ಕನಸನ್ನು ನನಸು ಮಾಡುವಲ್ಲಿರುವ ಒಂದು ಅನಿವಾರ್ಯತೆ ಅಂತ ಬಲವಾಗಿ ಪ್ರತಿಪಾದಿಸಲಾಗಿದೆ. ಹೌದು,
ಸವಲತ್ತು ಮತ್ತು ಅನಿವಾರ್ಯತೆ. ಈ ಸವಲತ್ತು ಮತ್ತು ಅನಿವಾರ್ಯತೆಯ ನಡುವಿನ ಈ ವ್ಯತ್ಯಾಸವನ್ನು ನಾವು ಹೇಗೆ ಅರ್ಥ ಮಾಡಿಕೊಳ್ಳಬೇಕು? ಈ ವ್ಯತ್ಯಾಸವನ್ನ ಅರ್ಥ ಮಾಡ್ಕೊಳ್ಳೋದು ಬಹಳ ಮುಖ್ಯ. ಸವಲತ್ತು ಅಂದ್ರ ದಯೆ ತೋರಿ ಕೊಡುವುದು. ಉದಾಹರಣೆಗೆ ಪುರುಷ ಪ್ರಧಾನ ಸಮಾಜವು ಕರುಣೆಯಿಂದ ಪಾಪ ಮಹಿಳೆಯರು ಬರ್ಲಿ ಅಂತ ಜಾಗ ಬಿಟ್ಟುಕೊಟ್ರೆ ಅದು ಸವಲತ್ತು. ಅಂದ್ರೆ ಭಿಕ್ಷೆ ಕೊಟ್ಟ ಹಾಗೆ. ಹೌದು. ಆದ್ರೆ ಅನಿವಾರ್ಯತೆ ಅಂದ್ರೆ ವ್ಯವಸ್ಥೆ ಸರಿಯಾಗಿ ನಡಿಬೇಕಾದ್ರೆ ಅವರ ಪಾಲ್ಗೊಳ್ಳುವಿಕೆ ಬೇಕೇ ಬೇಕು ಎನ್ನುವುದು. ಸರಿ. ನಮ್ಮ ದೇಹದಲ್ಲಿ 2 ಕಣ್ಣುಗಳು ಹೇಗೆ ಅನಿವಾರ್ಯವೋ, ಸಮಾಜದ ಮುನ್ನಡೆಗೆ ಪುರುಷ ಮತ್ತು ಮಹಿಳೆ ಇಬ್ಬರ ಸಮಾನ ಪ್ರಾತಿನಿಧ್ಯ ಅಷ್ಟೇ ಅನಿವಾರ್ಯ. ಬಹಳ ಚೆನ್ನಾಗಿ ವಿವರಿಸಿದ್ರಿ. ಈ ನಿರೂಪಣೆಯು ಮೀಸಲಾತಿಯನ್ನು ಕೇವಲ ಚುನಾವಣಾ ಲಾಭದ ಭಿಕ್ಷೆಯ ಸ್ಥಾನದಿಂದ ಸಮಾಜದ ಅಸ್ತಿತ್ವದ ಹಕ್ಕಿನ ಸ್ಥಾನಕ್ಕೆ ಎತ್ತರಿಸುತ್ತದೆ. ಹಾಗಾದರೆ ಇವೆಲ್ಲದರ ಒಟ್ಟಾರೆ ಅರ್ಥವೇನು? ಕೇವಲ ಇತಿಹಾಸವನ್ನು ಉಲ್ಲೇಖಿಸಿದ್ರೆ ಅಥವಾ ತತ್ವಜ್ಞಾನದ ಬಗ್ಗೆ ಮಾತನಾಡಿದ್ರೆ ಮಸೂದೆ ತಾನಾಗಿ ಜಾರಿಯಾಗಿಬಿಡುತ್ತಾ? ಇಲ್ಲ, ಪ್ರಾಯೋಗಿಕವಾಗಿ ಆಗಬೇಕು. ಪ್ರಸ್ತುತ ರಾಜಕೀಯ ಸನ್ನಿವೇಶದಲ್ಲಿ ಈ ಮಸೂದೆಯ ಜಾರಿ ಹೇಗೆ ಕಾರ್ಯಗತಗೊಳ್ಳುತ್ತದೆ ಮತ್ತೆ ಅದರ ನೈಜ ಪರಿಣಾಮಗಳೇನು ಅನ್ನೋದನ್ನು ಒಮ್ಮೆ ನೋಡೋಣ. ಖಂಡಿತ ನೋಡೋಣ. ಯಡಿಯೂರಪ್ಪನವರು ಪ್ರಧಾನಿ ಮೋದಿಯವರ ಈ ನಿರ್ಧಾರವನ್ನು ಐತಿಹಾಸಿಕ ಅಂತ ಬಣ್ಣಿಸಿದ್ದಾರೆ. ಜೊತೆಗೆ ಒಳ್ಳೆಯ ಕೆಲಸ ಯಾವಾಗ ನಡೆದರೂ ಅದನ್ನ ಪಕ್ಷಾತೀತವಾಗಿ ಬೆಂಬಲಿಸಬೇಕು ಅಂತ ಕರೆ ನೀಡಿದ್ದಾರೆ. ಹೌದು, ಪ್ರಧಾನಿಯವರ ನಿರ್ಧಾರವನ್ನು ಐತಿಹಾಸಿಕ ಅಂತ ಕರೆಯೋ ಮೂಲಕ ಯಡಿಯೂರಪ್ಪನವರು ಇದನ್ನು ಕೇವಲ ತಮ್ಮ ಪಕ್ಷದ ಮಿತಿಯೊಳಗೆ ಇಟ್ಟಿಲ್ಲ, ಅದನ್ನೊಂದು ರಾಷ್ಟ್ರೀಯ ಹೆಮ್ಮೆಯ ವಿಷಯವನ್ನಾಗಿ ಪರಿವರ್ತಿಸಿದ್ದಾರೆ. ಓಹೋ, ಇದು ಕೂಡ ಆ ಟ್ರ್ಯಾಪ್ನ ಮುಂದುವರೆದ ಭಾಗನಾ? ಹೌದು. ನೋಡಿ, ಇದೊಂದು ರಾಷ್ಟ್ರೀಯ ಕಾರ್ಯ, ಒಳ್ಳೆಯ ಕೆಲಸ. ಇದಕ್ಕೆ ನೀವು ರಾಜಕೀಯ ಬಂಡ ಬಳೆದು ಅಡ್ಡಗಾಲು ಹಾಕಬಾರ್ದು ಅಂತ ಹೇಳುವ ಮೂಲಕ ವಿರೋಧ ಪಕ್ಷಗಳನ್ನ ಮತ್ತೊಂದು ನೈತಿಕ ಸಂಕಷ್ಟಕ್ಕೆ ದೂಡಲಾಗಿದೆ. ಖಂಡಿತ. ನಮ್ಮ ಮುಂದಿರೋ ಮಾಹಿತಿಯ ಆಧಾರದ ಮೇಲೆ ಮಹಿಳಾ ಪ್ರಾತಿನಿಧ್ಯದ ಅಗತ್ಯವನ್ನು 3 ಪ್ರಮುಖ ಆಧಾರ ಸ್ತಂಭಗಳ ಮೇಲೆ ನಿಲ್ಲಿಸಲಾಗಿದೆ. ಆ 3 ಸ್ತಂಭಗಳು ಬಹಳ ಮುಖ್ಯ. ಅವುಗಳನ್ನ ಒಂದೊಂದಾಗಿ ಬಿಡಿಸೋಣ. ಮೊದಲನೇದು ಸಾಂಸ್ಥಿಕ ಬದಲಾವಣೆ. ಅಂದ್ರೆ ಕೇವಲ ಎಲೆಕ್ಷನ್ ಟಿಕೆಟ್ ಕೊಡುವುದಷ್ಟೇ ಅಲ್ಲ, ನಿರ್ಧಾರ ಕೈಗೊಳ್ಳುವ ಪ್ರಕ್ರಿಯೆಯಲ್ಲಿ ಮಹಿಳೆಯರನ್ನ ಸಕ್ರಿಯವಾಗಿ ತೊಡಗಿಸ್ಕೊಳ್ಳೋದು. ಇದು ಪ್ರಾಯೋಗಿಕವಾಗಿ ಹೇಗೆ ಕೆಲಸ ಮಾಡುತ್ತೆ? ಇದನ್ನು ನಾವು ವಿಶಾಲ ದೃಷ್ಟಿಕೋನಕ್ಕೆ ಜೋಡಿಸಿ ನೋಡಿದ್ರೆ, ಸಾಂಸ್ಥಿಕ ಬದಲಾವಣೆ ಎಂದರೆ ಕೇವಲ ವಿಧಾನಸಭೆಯ ಕುರ್ಚಿಗಳನ್ನು ಭರ್ತಿ ಮಾಡುವುದಲ್ಲ. ಮತ್ತೇನು? ಶಾಸಕಾಂಗದಲ್ಲಿ ಉನ್ನತ ಮಟ್ಟದ ನೀತಿ ನಿರೂಪಣೆಯಲ್ಲಿ ಮಹಿಳೆಯರ ದೃಷ್ಟಿಕೋನವನ್ನು ಸೇರಿಸುವುದು. ಉದಾಹರಣೆಗೆ, ಆರೋಗ್ಯ, ಶಿಕ್ಷಣ ಅಥವಾ ನಗರ ನಿರ್ಮಾಣದಂತಹ ಯೋಜನೆಗಳನ್ನು ರೂಪಿಸುವಾಗ ಮಹಿಳೆಯರ ದೈನಂದಿನ ಸವಾಲುಗಳನ್ನು ಅರಿತವರು ಅಲ್ಲಿ ಕುಳಿತಿದ್ದರೆ ಆ ಯೋಜನೆಗಳ ಸ್ವರೂಪವೇ ಸಂಪೂರ್ಣ ಬದಲಾಗುತ್ತೆ. ಅವರ ದೃಷ್ಟಿಕೋನ ಬೇರೆನೇ ಇರುತ್ತೆ. ಹೌದು. ಇದು ಹೊರಗಡೆಯಿಂದ ಮಾಡುವ ಅಲಂಕಾರವಲ್ಲ, ವ್ಯವಸ್ಥೆಯ ಡಿಎನ್ಎಯನ್ನೇ ಬದಲಾಯಿಸುವ ಪ್ರಕ್ರಿಯೆ. ಅತ್ಯುತ್ತಮ ವಿಶ್ಲೇಷಣೆ. ಇನ್ನು 2ನೇ ಆಧಾರ ಸ್ತಂಭ ಐತಿಹಾಸಿಕ ನ್ಯಾಯ. ಸರಿ. ಶತಮಾನಗಳಿಂದ ವಂಚಿತರಾದವರಿಗೆ ಶಾಸನಾತ್ಮಕ ಅಧಿಕಾರ ಹಸ್ತಾಂತರ ಮಾಡುವುದು. ಇಲ್ಲಿ ನನ್ನದೊಂದು ಪ್ರಶ್ನೆ ಇದೆ, ಕೇಳಿ. ಇದನ್ನೇಕೆ ಕೇವಲ ಸಮಾನತೆ ಅನ್ನದೇ ಐತಿಹಾಸಿಕ ನ್ಯಾಯ ಅಂತ ಕರೆಯಲಾಗ್ತಿದೆ? ಸಮಾನತೆ ಮತ್ತು ನ್ಯಾಯದ ನಡುವಿನ ವ್ಯತ್ಯಾಸವೇನು? ಇದು ಅದ್ಭುತವಾದ ಪ್ರಶ್ನೆ. ಸಮಾನತೆ ಎಂದರೆ ಎಲ್ಲರಿಗೂ ಒಂದೇ ರೀತಿಯ ಅವಕಾಶ ಕೊಡುವುದು. ಸರಿ. ಆದರೆ ಒಂದು 100 ಮೀಟರ್ ಓಟದ ಸ್ಪರ್ಧೆ ಇದೆ ಅಂದುಕೊಳ್ಳಿ. ಅದರಲ್ಲಿ ಒಬ್ಬ ವ್ಯಕ್ತಿ ಮೊದಲೇ 50 ಮೀಟರ್ ಮುಂದೆ ನಿಂತಿದ್ದಾನೆ. ಇನ್ನೊಬ್ಬ ವ್ಯಕ್ತಿಗೆ 0ಯಿಂದ ಓಡಲು ಹೇಳಿ, ನೋಡಿ, ಇಬ್ಬರಿಗೂ ಸಮಾನ ಅವಕಾಶ ಕೊಟ್ಟಿದ್ದೇವೆ ಅಂದ್ರೆ ಅದು ಖಂಡಿತ ನ್ಯಾಯವಲ್ಲ. ಖಂಡಿತ ಅಲ್ಲ. ಅದೇಗೆ ನ್ಯಾಯನತೆ? ಅದೇ ರೀತಿ ಶತಮಾನಗಳಿಂದ ಮಹಿಳೆಯರನ್ನು ರಾಜಕೀಯ ಅಧಿಕಾರದಿಂದ, ತೀರ್ಮಾನ ತೆಗೆದುಕೊಳ್ಳುವ ಪ್ರಕ್ರಿಯೆಯಿಂದ ಹೊರಗಿಡ್ಲಾಗಿತ್ತು. ಹೌದು, 50 ಮೀಟರ್ ಹಿಂದೆ ನಿಲ್ಲಿಸಿದ್ದಾರೆ. ಆ ಐತಿಹಾಸಿಕ ಹಿನ್ನಡೆಯನ್ನು ಸರಿಪಡಿಸಲು ಅವರಿಗೆ ವಿಶೇಷ ಬೆಂಬಲ ನೀಡಿ ಅಧಿಕಾರ ಹಸ್ತಾಂತರಿಸುವುದು ಕೇವಲ ಸಮಾನತೆಯಲ್ಲ, ಅದು ಹಿಂದಿನ ತಪ್ಪುಗಳನ್ನು ಸರಿಪಡಿಸುವ ಐತಿಹಾಸಿಕ ನ್ಯಾಯ. ಅದ್ಭುತ. ಇದು ಇಂದಿನ ಅಗತ್ಯವಷ್ಟೇ ಅಲ್ಲ, ನೆನ್ನೆಯ ಸಾಲದ ಮರುಪಾವತಿಯೂ ಹೌದು. ಆ ಓಟದ ಉದಾಹರಣೆ ನಿಜಕ್ಕೂ ಕಣ್ಣಿಗೆ ಕಟ್ಟುವಂತಿದೆ. ಸಮಾನತೆಗೂ ಮತ್ತು ನ್ಯಾಯಕ್ಕೂ ಇರೋ ವ್ಯತ್ಯಾಸ ಈಗ ಸ್ಪಷ್ಟವಾಯಿತು. ಇನ್ನು 3ನೆಯ ಸ್ತಂಭ ವಿಳಂಬದ ಅಂತ್ಯ. ಸಮಾನತೆ ಹೆಸರಿನಲ್ಲೇ ನಡೆಯುವ ಕಾಲಹರಣದ ರಾಜಕೀಯಕ್ಕೆ ಮಂಗಳ ಹಾಡುವುದು. ಹೌದು, ಇದೆಲ್ಲಕ್ಕೂ ಮುಕ್ತಾಯ ಆಡೋದು. ನಾವು ಆಗ್ಲೇ ಆ ಕಾರ್ಪೊರೇಟ್ ಮೀಟಿಂಗ್ ಉದಾಹರಣೆಯಲ್ಲಿ ಮಾತನಾಡಿದ್ವಲ್ಲ, ಚರ್ಚೆ ಹೆಸರಿನಲ್ಲಿ ಬಿಲ್ಲನ್ನು ಸಾಯಿಸುವ ವ್ಯವಸ್ಥೆಗೆ ಪೂರ್ಣವಿರಾಮ ಇಡುವುದು. ನಿಖರವಾಗಿ. ಈ 3 ಆಧಾರ ಸ್ತಂಭಗಳನ್ನು ಒಗ್ಗೂಡಿಸಿ ನೋಡಿದಾಗ ಒಂದು ಸ್ಪಷ್ಟ ಚಿತ್ರಣ ಸಿಗುತ್ತೆ. ಏನದು?
2026ರ ಏಪ್ರಿಲ್ನ ಆ ಕಡು ಬೇಸಿಗೆಯ ಬಿಸಿಲಿನಲ್ಲಿ ಒಂದು ಕಡೆ ತಮ್ಮ ಪಕ್ಷ ಭರ್ಜರಿ ಎಲೆಕ್ಷನ್ ಗೆಲ್ಲುವ ವಿಶ್ವಾಸ ವ್ಯಕ್ತಪಡಿಸ್ತಲೇ ಇನ್ನೊಂದು ಕಡೆ ಇಂತಹ ಮೂಲಭೂತ ಮತ್ತೆ ಗಂಭೀರ ಸುಧಾರಣೆಗಳ ಬಗ್ಗೆ ಮಾತನಾಡುವುದು ಸಾಮಾನ್ಯ ವಿಚಾರವಲ್ಲ. ಬರೀ ಎಲೆಕ್ಷನ್ ಗಿಮಿಕ್ ಆಗಿದ್ರೆ ಇಷ್ಟೊಂದು ಆಳಕ್ಕೆ ಹೋಗ್ತಿರ್ಲಿಲ್ಲ. ಯಾವುದೇ ಒಳ್ಳೆಯ ನೀತಿಯನ್ನು ಕೇವಲ ರಾಜಕೀಯ ಕನ್ನಡಕದಿಂದ ನೋಡದೆ ಅದರ ಸಾಮಾಜಿಕ ಪರಿಣಾಮವನ್ನು ಗಮನಿಸಬೇಕು ಅಂತ ಆಗ್ರಹಿಸುವ ಮೂಲಕ ಇದು ಕೇವಲ ಚುನಾವಣೆಗಾಗಿ ಮಾಡಿದ ಭಾಷಣವಲ್ಲ, ಒಂದು ದೀರ್ಘಕಾಲೀನ ಸಾಮಾಜಿಕ ಬದ್ಧತೆ ಅಂತ ಸ್ಥಾಪಿಸುವ ಪ್ರಯತ್ನ ಇಲ್ಲಿ ಸ್ಪಷ್ಟವಾಗಿ ಕಾಡುತ್ತೆ. ಇದು ಬಹಳ ಆಸಕ್ತಿದಾಯಕ. ಮಹಿಳಾ ಮೀಸಲಾತಿ ಕೇವಲ ಶಾಸನಸಭೆಯ ಬಾಗಿಲು ತೆಗೆಯುವ ಪ್ರಕ್ರಿಯೆಯಲ್ಲ, ಅದು ನಮ್ಮ ಸಮಾಜದ ಸಮತೋಲನವನ್ನು ಮರುಸ್ಥಾಪಿಸುವ ಯತ್ನ ಅಂತ ಈ 3 ಸ್ತಂಭಗಳು ಸಾಬೀತುಪಡಿಸ್ತವೆ. ಖಂಡಿತ ಸಾಬೀತುಪಡಿಸ್ತವೆ. ನಾವು ಇದುವರೆಗೂ ಶಾಸನಾತ್ಮಕ ಹೋರಾಟ, ಭಾಷಣದ ಹಿಂದಿನ ರಾಜಕೀಯ ತಂತ್ರಗಾರಿಕೆ ಮತ್ತೆ 12ನೇ ಶತಮಾನದ ಐತಿಹಾಸಿಕ ಹಿನ್ನೆಲೆಯನ್ನು ಬಹಳ ಸೊಗಸಾಗಿ ಅರ್ಥ ಮಾಡ್ಕೊಂಡ್ವು. ಆದರೆ ಕೇವಲ ಕಾನೂನಿನಿಂದ ಅಥವಾ ಸಂಸತ್ತಿನಲ್ಲಿ ಒಂದು ಮಸೂದೆ ಪಾಸ್ ಆಗುವುದರಿಂದ ಎಲ್ಲವೂ ರಾತ್ರೋರಾತ್ರಿ ಬದಲಾಗಿ ಬಿಡುತ್ತಾ? ಇದು ಅತ್ಯಂತ ಕಠಿಣವಾದ ವಾಸ್ತವ. ಜೊತೆಗೆ ಇಂದಿನ ನಮ್ಮ ಚರ್ಚೆಯ ಅಂತಿಮ ಘಟ್ಟದ ಸವಾಲು. ಹೌದು. ಇಂದಿನ ನಮ್ಮ ವಿಶ್ಲೇಷಣೆಯಲ್ಲಿ ಮಹಿಳಾ ಮೀಸಲಾತಿಯನ್ನು ಕೇವಲ ಒಂದು ಕಾಗದದ ಮೇಲಿನ ಕಾಯ್ದೆಯಾಗಿ ನೋಡದೆ ಅದು 12ನೇ ಶತಮಾನದ ಸಾಮಾಜಿಕ ಕ್ರಾಂತಿಯ ಮುಂದುವರೆದ ಭಾಗವಾಗಿ ಹೇಗೆ ವ್ಯಾಖ್ಯಾನಿಸಲ್ಪಟ್ಟಿದೆ ಅಂತ ನಾವು ನೋಡಿದೆವು. ನಿಜ. ಹೊಸ ವಿಚಾರಗಳನ್ನು ಗ್ರಹಿಸುವಾಗ ಇಂತಹ ಐತಿಹಾಸಿಕ ಎಳೆಗಳನ್ನು ಗಮನಿಸಿದ್ರೆ ವಿಷಯದ ಆಳ ಸುಲಭವಾಗಿ ಅರ್ಥವಾಗುತ್ತೆ. ಆದರೆ ಈ ಎಲ್ಲಾ ಬೆಳವಣಿಗೆಗಳು ಇದು ಒಂದು ಬಹುಮುಖ್ಯ ಪ್ರಶ್ನೆಯನ್ನು ಹುಟ್ಟುಹಾಕುತ್ತದೆ. ಆ ಪ್ರಶ್ನೆ ಏನು? ಈ ವಿಚಾರವನ್ನು ನಾವು ಮತ್ತಷ್ಟು ವಿಸ್ತರಿಸಿ ಯೋಚಿಸಲೇಬೇಕು. ಖಂಡಿತ. ಸಂಸತ್ತಿನಲ್ಲಿ, ವಿಧಾನಸಭೆಗಳಲ್ಲಿ 33% ಮಹಿಳೆಯರು ಕುಳಿತುಕೊಳ್ಳಬಹುದು. ಆದರೆ ಕೇವಲ ಕಾನೂನುಬದ್ಧ ಮೀಸಲಾತಿಯು ಮಹಿಳೆಯರಿಗೆ ಪೂರ್ಣ ಪ್ರಮಾಣದ ಸಮಾನತೆಯನ್ನು ತಂದುಕೊಡಬಲ್ಲದ? ಅಥವಾ ಕಾನೂನುಗಳಿಗಿಂತ ಹೆಚ್ಚಾಗಿ ನಮ್ಮ ಸಮಾಜದ ಆಳದಲ್ಲಿ ಬೇರೂರಿರುವ ಪುರುಷ ಪ್ರಧಾನ ಮನೋಭಾವ ಮೊದಲು ಬದಲಾಗಬೇಕೆ? ಅದೇ ನಿಜವಾದ ಸವಾಲು. ನಾವು ಮೊದಲೇ ಆ ಸಾಫ್ಟ್ವೇರ್ ಬಗ್ಗೆ ಮಾತನಾಡಿದ್ವಲ್ವೇ? ಹೌದು. ದೆಹಲಿಯ ಸಾಫ್ಟ್ವೇರ್, ಕರ್ನಾಟಕದ ಸೋರ್ಸ್ ಕೋಡ್. ದೆಹಲಿಯಲ್ಲಿ ಕೂತು ಪಾಸ್ ಮಾಡಿದ ಆ ಹೊಸ ಸಾಫ್ಟ್ವೇರ್ನ ಸೋರ್ಸ್ ಕೋಡ್ ಎಷ್ಟೇ ಅತ್ಯುತ್ತಮವಾಗಿದ್ದರೂ ಆ ಸಾಫ್ಟ್ವೇರ್ ಓಡಲು ನಮ್ಮ ಸಮಾಜದ ಹಾರ್ಡ್ವೇರ್ ಸಿದ್ಧವಿದೆಯಾ ಎಂಬುದು ಇಲ್ಲಿನ ಪ್ರಶ್ನೆ. ಓಹೋ, ಸಮಾಜದ ಹಾರ್ಡ್ವೇರ್. ಅದ್ಭುತವಾದ ಮಾತು. ದಶಕಗಳ ಕಾಲದಿಂದ ನಮ್ಮ ಮನಸ್ಸಿನಲ್ಲಿ ಅಚ್ಚುತ್ತಿರುವ ಹಳೆಯ ಪದ್ಧತಿಗಳು, ನಂಬಿಕೆಗಳು ಸುಲಭವಾಗಿ ಅಳಿಸಿ ಹೋಗುವುದಿಲ್ಲ. ಶಾಸನಗಳು ಕೇವಲ ಒಂದು ಚೌಕಟ್ಟನ್ನು ನೀಡಬಲ್ಲವು, ಆದರೆ ನಿಜವಾದ ಬದಲಾವಣೆ ಆಗಬೇಕಿರುವುದು ಜನರ ಮನಸ್ಸಿನಲ್ಲಿ. ಹೌದು. ನಮ್ಮೆಲ್ಲರ ಹಳೆಯ ಆಲೋಚನೆಗಳಿಗೆ ಒಂದು ದೊಡ್ಡ ಅಪ್ಡೇಟ್ ಅಗತ್ಯವಿದೆ. ಖಂಡಿತ. ಆ ಕಾನೂನುಗಳ ಜಯದ ಸಂಭ್ರಮದಲ್ಲಿ ನಾವು ನಮ್ಮ ಮನೆಗಳಲ್ಲಿ, ಕಚೇರಿಗಳಲ್ಲಿ, ದಿನನಿತ್ಯದ ಬದುಕಿನಲ್ಲಿ ನಡೆಯಬೇಕಾದ ಸಾಂಸ್ಕೃತಿಕ ಬದಲಾವಣೆಯ ಕಠಿಣ ಪರಿಶ್ರಮವನ್ನು ಎಲ್ಲೋ ಕಡೆಗಣಿಸುತ್ತಿದ್ದೇವೆ ಎನಿಸುತ್ತದೆ. ಅದು ಆಗ್ಬಾರ್ದು. ಸಂವಿಧಾನ, ಶಾಸನಗಳು ಬಾಗಿಲು ತೆರೆಯಬಹುದು, ಮೀಸಲಾತಿಯ ಮೂಲಕ ಅವಕಾಶಗಳನ್ನು ಸೃಷ್ಟಿಸಬಹುದು. ಆದರೆ ಆ ಬಾಗಿಲಿಂದು ಒಳಗೆ ಧೈರ್ಯವಾಗಿ ಹೆಜ್ಜೆ ಇಡಲು ಮತ್ತೆ ಹಾಗೆ ಒಳಬರುವ ಮಹಿಳೆಯನ್ನು ಸಮಾನಳಾಗಿ, ಸಹೋದ್ಯೋಗಿಯಾಗಿ, ನಾಯಕಿಯಾಗಿ ಕಂಡು ಗೌರವಿಸಲು ನಮ್ಮ ಸಮಾಜದ ಮನಸ್ಥಿತಿ ಸಂಪೂರ್ಣವಾಗಿ ಸಿದ್ಧವಿದ್ಯಾ? ಇದು ನಾವೆಲ್ಲರೂ ನಮ್ಮೊಳಗೆ ನಾವೇ ಕೇಳ್ಕೊಳ್ಬೇಕಾದ ಗಂಭೀರ ಪ್ರಶ್ನೆ. ಹೌದು. ಈ ಕಾನೂನು ಮತ್ತು ವಾಸ್ತವದ ನಡುವಿನ ಕಂದಕವನ್ನು ತುಂಬುವುದು ಯಾರು? ಈ ಕಂದಕವನ್ನು ಮುಚ್ಚುವ ಜವಾಬ್ದಾರಿ ಯಾವುದೇ ಒಂದು ಸರ್ಕಾರದ ಮೇಲಷ್ಟೇ ಇಲ್ಲ, ಅದು ಇಡೀ ಸಮಾಜದ ಪ್ರತಿಯೊಬ್ಬರ ಮೇಲಿದೆ. ನಮ್ಮ ದೈನಂದಿನ ನಡವಳಿಕೆಗಳೇ ಈ ಕಾಯ್ದೆಯ ನಿಜವಾದ ಯಶಸ್ಸನ್ನು ನಿರ್ಧರಿಸುತ್ತವೆ. ಖಂಡಿತ. 12ನೇ ಶತಮಾನದ ಅನುಭವ ಮಂಟಪದಿಂದ ಶುರುವಾದ ಆ ಸಮಾನತೆಯ ಮೂನನಕ್ಷೆ ಇಂದಿನ ಸಂಸತ್ತಿನ ಮಸೂದೆಯಾಗಿ ನಾಳೆ ಪ್ರತಿಯೊಂದು ಮನೆಯ ವಾಸ್ತವವಾಗಿ ರೂಪುಗೊಳ್ಳಲಿ ಎಂಬ ಆಲೋಚನೆಯೊಂದಿಗೆ ಇಂದಿನ ಈ ಆಳವಾದ ವಿಶ್ಲೇಷಣೆಯನ್ನು ಮುಕ್ತಾಯಗೊಳಿಸೋಣ. ಹೌದು, ಇದೊಂದು ಅತ್ಯುತ್ತಮವಾದ ಆಶಯ. ಈ ವಿಚಾರ ನಮ್ಮ ಕೇಳುಗರ ತಲೆಯಲ್ಲೂ ಸ್ವಲ್ಪ ಹೊಸ ಆಲೋಚನೆಗಳನ್ನು ಹುಟ್ಟು ಹಾಕಿದೆ ಅಂತ ಭಾವಿಸ್ತೇನೆ. ಮುಂದಿನ ಬಾರಿ ಮತ್ತೊಂದು ಕುತೂಹಲಕಾರಿ ವಿಷಯದೊಂದಿಗೆ ಭೇಟಿಯಾಗೋಣ.